ಮಾಡ್ತೀನಿ. ನಿನಗೆ ಸ್ವಲ್ಪನೂ ಅವಳ ಮೇಲೆ ತಂಗಿ ಅನ್ನೋ ಪ್ರೀತಿನೇ ಇಲ್ವೇನೋ? ಯಾಕೋ ಸಾಕ್ಷಿ ಮೇಲೆ ಇಷ್ಟೊಂದು ದ್ವೇಷ ನಿನಗೆ? ಅವಳಿಂದನೇ ಇಷ್ಟೆಲ್ಲ ಆಗಿದ್ದು. ಅವಳ ನಾನು ತಂಗಿ ಅಂತ ಒಪ್ಕೋಬೇಕಾ? ನೋ, ನೆವರ್. ನಾನ್ ಮಾತ್ರ ರಂಜಿತ್ನ ಸುಮ್ಮನೆ ಬಿಡಲ್ಲ. ಇಲ್ಲ ಕಣ, ನೀನ್ ಅಲ್ಲಿ ಹೋಗಿ ಜಗಳ ಮಾಡೋಕೆ ನಾನ್ ಬಿಡಲ್ಲ. ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಶೋಭಾ? ಅಮ್ಮಮ್ಮ ಅಂದ್ರೆ ನನ್ನ ಮನೆಯಿಂದ ಆಚೆ ಕಳಿಸ್ತೀಯ? ಪ್ರಪಂಚ ವಿಶಾಲವಾಗಿದೆ. ನಾನು ಎಲ್ಲೋ ಒಂದ್ ಕಡೆ ಬದುಕೋತೀನಿ. ನಿಂತ್ಕೊಳ್ಳೋ ಸಾಕು. ಏನಾದ್ರೂ ಹೇಳಿದ್ರೆ ಸಾಕು, ಮನೆ ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರ್ಸ್ತಾನೆ. ಪಾಪ ಕಣೋ ಸಾಕ್ಷಿ, ಅವಳ ಪಾಡಿಗೆ ಅವಳು ನೆಮ್ಮದಿಯಾಗಿ ಬದುಕ್ತಾ ಇದ್ದಾಳೆ. ಹೋಗಿ ಹೋಗಿ ಯಾಕೆ ಅವಳು ನೆಮ್ಮದಿ ಹಾಳು ಮಾಡ್ತೀಯ ನೀನು? ಸೂಪರ್ ಶೋಭಾ, ಸೂಪರ್. ನೀನು ನಮ್ಮಮ್ಮನ ತರ ಮಾತಾಡೋದು ಕಲ್ತ್ಬಿಟ್ಟಿಯಲ್ಲ. ಇಲ್ಲಿ ನಿನ್ ಸ್ವಂತ ಮೊಮ್ಮಗನ ಜೀವನ ಹಾಳಾಗೋಗ್ತಿದೆ, ನೀಗ ಅವ್ನು ನೆಮ್ಮದಿಯಾಗಿರ್ಬೇಕಾ? ನೀವುಗಳೆಲ್ಲ ಅವನಿಗೆ ಎಷ್ಟೇ ಸಪೋರ್ಟ್ ಮಾಡಿದ್ರು ಅಷ್ಟೇ, ನಾನು ಮಾತ್ರ ಅವನ್ನ ಸುಮ್ಮನೆ ಬಿಡಲ್ಲ. ಆದಿ, ಈ ಕೋಪ, ತಾಪ, ದ್ವೇಷ ಇದ್ಯಾವುದು ಒಳ್ಳೇದಲ್ಲ ಕಣೋ. ನಿಮ್ಮಪ್ಪನೂ ಹೀಗೆ ಬೇರೆಯವರಿಗೆ ನೋವು, ಕಷ್ಟ, ದುಃಖ ಕೊಟ್ಟು ತಾನು ಹುಚ್ಚು ಸಂತೋಷ ಪಡ್ತಾ ಇದ್ದ. ನೀನ್ ಅವನ ಹಾಗೆ ಆಗ್ಬಾರ್ದು ಅಂತ ಅವನಿಂದ ನಿನ್ನ ದೂರ ಇಟ್ಟು ನಿಮ್ ತಾಯಿ ಹಾಗೆ ಒಳ್ಳೆ ಗುಣ ನೀನ್ ಕಲೀಲಿ ಅಂತ ನಾನು ಆಸೆ ಪಟ್ಟೆ. ಆದ್ರೆ ನೀನು ಬರ್ತಾ ಬರ್ತಾ ಪೂರ್ತಿಯಾಗಿ ನಿಮ್ಮ ಅಪ್ಪನ ತರನೇ ಆಗ್ತಾ ಇದೀಯ. ಸಾಕು ಶೋಭಾ, ಸಾಕು. ನೀನು ನಮ್ಮಮ್ಮ ಸೇರ್ಕೊಂಡು ನಮ್ಮಪ್ಪ ಕೆಟ್ಟೋನು ಅಂತ ಹೇಳಿದ್ದು ಸುಳ್ಳು. ನಮ್ಮಪ್ಪ ತುಂಬಾ ಒಳ್ಳೆಯವರು. ಈ ಪ್ರಪಂಚದಲ್ಲೇ ನನಗೆ ನನ್ನವರಂತಾಗ್ಲಿ, ಒಳ್ಳೆಯವರು ಅಂತಾಗ್ಲಿ ಇರೋದು ನಮ್ಮಪ್ಪ ಶಶಾಂಕ್ ಮಾತ್ರ. ನಮ್ಮಪ್ಪ ಶಶಾಂಕ್ ಮಾತ್ರ.